ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿ ಎಲ್ಲ ಅನುಷ್ಠಾನ ಅಧಿಕಾರಿಗಳ ಮೇಲೆ ಇದೆ. ಹಾಗಾಗಿ ಈ ದಿನ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಮೇಲುಸ್ತುವಾರಿ ಸಮಿತಿ ಮತ್ತು ವಿಶೇಷ ನಿಗಾ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಮೊದಲನೇ ಹಂತದ ಸಭೆಯನ್ನು ಕೂಡ ನಡೆಸಿ ನಿಮಗೆಲ್ಲರಿಗೂ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ನಾವು ಅನುಷ್ಠಾನಗೊಳಿಸಬೇಕು ಅಂದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ ಈ ನಿಯಮಗಳು ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಅನುಷ್ಠಾನಗೊಳಿಸೋದ್ರಿಂದ ಮೊದಲು ನಿಮ್ಮೆಲ್ಲರಿಗೂ ಒಂದು ತರಬೇತಿಯನ್ನು ಕೊಡಬೇಕು, ಒಂದು ದಿನದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ ಮೇರೆಗೆ ಈ ಒಂದು ಕಾರ್ಯಾಗಾರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರವನ್ನು ನೀವೆಲ್ಲರೂ ಸಹ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಬಗ್ಗೆ ನಿಮ್ಗೆ ಯಾವುದೇ ಗೊಂದಲಗಳಿದ್ದರೆ, ಅನುಮಾನಗಳಿದ್ದರೆ ಕೇಳಿ ಬಗೆಹರಿಸಬೇಕು. ಯಾಕೆ ಅಂತ ಅಂದರೆ ಇನ್ನು ನೀವು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅಂದರೆ ಮೊದಲು ನೀವು ಸರಿಯಾಗಿ ತಿಳ್ಕೋಬೇಕು. ನೀವು ಸರಿಯಾಗಿ ತಿಳ್ಕೊಂಡ ನಂತರ ಫೀಲ್ಡ್ ಹೋಗಿ ಮನೆಯವರಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಯಾ ವಾರ್ಡ್ಗಳಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಜೊತೆಗೆ ಸಮುದಾಯವನ್ನು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಕೇವಲ ನಗರಸಭೆಯಿಂದ, ಪುರಸಭೆಯಿಂದ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಿಂದ ಎಷ್ಟೊಂದು ಸಮರ್ಪಕವಾಗಿ ನಾವು ಅನುಷ್ಠಾನಗೊಳಿಸೋಕ್ಕಾಗಲ್ಲ. ನಮ್ಮ ವ್ಯಾಪ್ತಿಯಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ, ಸಮುದಾಯ, NGOಗಳು, SHG ಗುಂಪುಗಳಾಗುವುದು, NSS, NCC ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಆ ರೀತಿ ನೀವು ಮಾಡಬೇಕು. ನೀವು ಸರಿಯಾಗಿ ತಿಳ್ಕೊಂಡಾಗ ಅವ್ರಿಗೆ ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು. ಅವನ್ನ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ನೀವು ಅವ್ರಿಗೆ ಮಾಡ್ಬೋದು. ಇಬ್ಬರು ಸೇರಿದಾಗ ಇದು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ಈ ಒಂದು ಕಾರ್ಯಾಗಾರವನ್ನು ಸದುಪಯೋಗಪಡಿಸ್ಕೊಂಡು ಫೀಲ್ಡಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಗೌರವಾನ್ವಿತ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಕುಮಾರ್ ಸರ್ ಅವರು ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇವೆ. ಏನು ಮಾಡ್ತಾವ್ರೆ ಅವರು? ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ತೀರ್ಮಾನ ಸಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಮಾಜ ಕಲ್ಯಾಣಕ್ಕೆ ಉಪನಿರ್ದೇಶಕರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ PD ಸ್ವಚ್ಛ ಭಾರತ್ ಮಿಷನ್ ನೋಡಲಾಧಿಕಾರಿ ಗ್ರಾಮೀಣ ಸುಂದರರಾಜ್ ಅವರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರರಾದ ಪ್ರತಾಪ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಗಳಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಾಲೂಕು ಪಂಚಾಯತಿ EOಗಳಿಗೆ ಮತ್ತು ಸಹಾಯಕ ನಿರ್ದೇಶಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಎಲ್ಲ ಪುರಸಭೆಯ ಮುಖ್ಯಾಧಿಕಾರಿಗಳು, ಪರಿಸರ ಅಭಿಯಂತರು, ನಿಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಆರೋಗ್ಯ ನಿರೀಕ್ಷಕರು, ಕಮ್ಯುನಿಟಿ ಮೊಬಲೈಸರ್ಗಳು, ಸ್ವಚ್ಛತಾ ಮೇಲ್ವಿಚಾರಕರು, ನಿಮಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕುರಿತು ವರದಿ ಮಾಡಲಿಕ್ಕೆ ಆಗಮಿಸಿರುವಂಥ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇವೆ. ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಿಲ್ಲ. ನೀಟಾಗಿ ಕಾಣ್ತದೆ. ನೀರು ತುಂಬ ಆಯಿತು, ಕಮ್ಮಿ.
ಸರ್ ಆ ಕಡೆ ಸರ್, ಆ ಕಡೆ ಹೋಗಿ ಸರ್, ಸರ್. ಈ ಕಡೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಇದನ್ನು ವಿಶೇಷವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ ಹೊಸದಾಗಿ ಗಣರಾಜ್ಯ ನಿರ್ವಹಣಾ ನಿಯಮಗಳು 2026 ಜಾರಿಗೆ ಗೊಳಿಸಿರುವ ಹಿನ್ನೆಲೆಯಲ್ಲಿ ಅದನ್ನು ಅನುಷ್ಠಾನಗೊಳಿಸುವ ಸಂಬಂಧ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಭೆಯನ್ನು ನಡೆಸಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು 1ನೇ ಹಂತದಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿ ಕೂಡ ಆಗಿದೆ. ಈಗ ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ಒಂದು ತರಬೇತಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ತರಬೇತಿಯನ್ನ ಕರೆದಿರ್ತಕ್ಕಂಥದ್ದು. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ವೇದಿಕೆಯ ಮುಂಭಾಗವಿರುವಂಥ ಎಲ್ಲ ಪ್ರೀತಿಯ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ, ಸ್ವಚ್ಛತೆಯ ಕುರಿತು ಈಗಾಗಲೇ ಎಲ್ಲರಿಗೂ ಕೂಡ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ಕೂಡ ಒಂದು ಅರಿವಿದೆ. ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ನಗರದಲ್ಲಿ ನಗರ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರಿಗಳು, ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತ್ಗಳು ಹೊತ್ಕೊಂಡಿರುವಂಥದ್ದು. 2000 ಇಸ್ವಿಯಿಂದಲೂ ಕೂಡ ಬರೀ ರಾಘವೇಂದ್ರ ಅವರು ಹೊತ್ಕೊಳ್ಳಿ 2000 ಇಸ್ವಿಯಿಂದಲೂ ಕೂಡ ಈಗಾಗಲೇ ಎಲ್ಲರಿಗೂ ಒಂದು 26 ವರ್ಷದ ಅನುಭವ ಇದೆ. ಏನು ಸ್ವಚ್ಛತೆಯನ್ನ ಮತ್ತು ನಮ್ಮ ಪರಿಸರ ಆರೋಗ್ಯವನ್ನ, ನೈರ್ಮಲ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಇಲಾಖೆಯು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರುವಂತ ಒಂದು ಅನುಭವ ಮತ್ತೆ ದೊಡ್ಡ ಹೆಜ್ಜೆ ಗುರುತುಗಳು ಕೂಡ ಇದೆ. 2016ರಲ್ಲಿ ಅದಕ್ಕೊಂದು ಕಾಯಕಲ್ಪವನ್ನು ಕೊಟ್ಟು ಸೈಂಟಿಫಿಕ್ ಮೆಥಡ್ನಲ್ಲಿ ಯಾವ ರೀತಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತೆ ರಾಜ್ಯವನ್ನ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸದಾಗಿ 2016ರಲ್ಲಿ ಮತ್ತೆ ಪುನಃ ನಿಯಮಗಳು ಆದ ನಂತರ 10 ವರ್ಷಗಳಾಗಿದೆ. ನಾನು ಆಗಲೇ ಹೇಳಿದೆ 2000 ಇಸ್ವಿನಲ್ಲಿ ಪ್ರಾರಂಭವಾದಂಥ ಈ ಒಂದು ಹೆಜ್ಜೆ 26 ವರ್ಷಗಳಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳನ್ನ ಒಂದು ಸಮಾಜ, ಇಲಾಖೆ ಮತ್ತೆ ಸರ್ಕಾರ ಎಲ್ಲವೂ ಕೂಡ ಇಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ನಾವು ಅದರ ಬಗ್ಗೆ ಪರಿಪಕ್ವವಾದಂತಹ, ಪರಿಪೂರ್ಣವಾದಂತಹ ಒಂದು ಗುರಿಯನ್ನ ಮುಟ್ಟಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ವಚ್ಛತೆಯನ್ನ, ನೈರ್ಮಲ್ಯತೆಯನ್ನ ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಭಾವಿಸ್ಕೊಳ್ಳೋದು ಇದೊಂದು ಸರ್ಕಾರದ ಹೊಣೆ ಅಥವಾ ಇಲಾಖೆಯ ಹೊಣೆ ಅನ್ನೋದು ಸಾರ್ವಜನಿಕರ ಮನಸ್ಸಿನಲ್ಲಿ ಉಳಿದಿದೆ, ನಮ್ದಲ್ಲ ಅಂತೇಳಿ. ಸೊ ನಾವು ಅನ್ಕೊಂಡಿರೋದೇನಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರಿಗಳು ಎಲ್ಲಿ ಕಸ ಇದೆ ಕಸವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದು, ಅದು ಲ್ಯಾಂಡ್ ಫಿಲ್ ಸೈಟಿಗೆ ಹಾಕೋದು, ಅಲ್ಲಿ ಸೆಗ್ರಿಗೇಷನ್ ಮಾಡೋದು, ಆ ಕಸ ಸಂಗ್ರಹಣೆ ಮಾಡೋದೇ ನಮ್ಮ ಕೆಲಸ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಕಸವನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿ ಅದನ್ನ ವಿಲೇವಾರಿ ಮಾಡುವಂತ ಜವಾಬ್ದಾರಿ, ಹೊಣೆಗಾರಿಕೆ ಎಷ್ಟಿದೆಯೋ ಸಾರ್ವಜನಿಕರಲ್ಲಿ ಒಂದು ಸ್ವಚ್ಛತೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ಜಾಗೃತಿಯನ್ನ ಮೂಡಿಸುವಂತ ಜವಾಬ್ದಾರಿಯೂ ಕೂಡ ನಮ್ಮ ಮೇಲೆ ಇದೆ. ಹಾಗಾಗಿ ಎಲ್ಲಿಯವರೆಗೆ ಸ್ವಚ್ಛತೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ಮನಸ್ಥಿತಿಗೆ ಸಾರ್ವಜನಿಕರು ಅಥವಾ ಅಧಿಕಾರಿಗಳು ಬರೋದಿಲ್ಲ, ಅಲ್ಲಿವರೆಗೆ ನೀವು ಎಷ್ಟೇ ನಿಯಮಗಳನ್ನ ರೂಪಿಸಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಮೊದಲನೇದಾಗಿ ಹೇಳೋದಿಷ್ಟೇ, ಒಂದು ನಮ್ಮ ಪರಿಸರವನ್ನ, ನಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಬೇಕಂದ್ರೆ ಇವಾಗ ಏನು 2026ರಲ್ಲಿ ಹೊಸದಾಗಿ ನಿಯಮಗಳನ್ನ ಜಾರಿಗೆ ಗೊಳಿಸಲಾಗಿದೆ ಅದರ ಸಂಪೂರ್ಣವಾದಂತಹ ಅನುಷ್ಠಾನವನ್ನು ನಾವು ಮಾಡುವಂತ ಹೊಣೆಗಾರಿಕೆ ನಾವೆಲ್ಲ ಹೊತ್ಕೋಬೇಕು. ಅದಕ್ಕೋಸ್ಕರ ಈ ತರಬೇತಿನ ಕರೆದಿದ್ದಾರೆ. ಈ ತರಬೇತಿನಲ್ಲಿ ತಾವೆಲ್ಲ ಬಂದಿರೋದು ಈ ಒಂದು ಏನು ನಿಯಮಗಳನ್ನ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತ ನೀವೆಲ್ಲರೂ ಇರೋದ್ರಿಂದ ನಿಮ್ಮ ಮೇಲೆ ಒಂದು ಗುರುತರವಾದಂತಹ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇದೆ. ಹಾಗಾಗಿ ನನ್ನ ಮೊದಲನೇ ವಿನಂತಿ, ಇವತ್ತಿನ ತರಬೇತಿ ಕಾರ್ಯಾಗಾರ ಇದ್ರೆ ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು.
ಮತ್ತೆ ಆ ಸದುಪಯೋಗವನ್ನು ಪಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ನಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು. ಅದಾಗದ ಹೊರತು ಸುಮ್ಮನೆ ಏನೋ ಒಂದಿನ ಬರ್ತಾನೆ ಕುತ್ಕೋತಾನೆ ಏನೋ ಕೇಳಿಸ್ಕೊಳ್ತಾನೆ ಹೋಗ್ತಾನೆ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಈ ನಿಯಮದಲ್ಲಿ ಬಹಳಷ್ಟು ಕಠಿಣವಾದಂತಹ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದರಲ್ಲಿ ಪೆನಾಲ್ಟಿ ಹಾಕೋದಿರ್ಬೋದು, ಸಂಪೂರ್ಣವಾಗಿ ಸೆಕ್ಷನ್ 5 ಅದ್ರ ಪ್ರಕಾರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಸೆಕ್ಷನ್ 5 ಪ್ರಕಾರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂಥದ್ದು ಜಿಲ್ಲೆಯಲ್ಲಿ, ಮತ್ತೆ ದಂಡ ವಿಧಿಸಲಿಕ್ಕೆ ಅವಕಾಶ. ಸರ್ ಓಕೆ ಸರ್. ಮಧ್ಯಪ್ರದೇಶ ಭೂಪಾಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು 2016 ಘನತ್ಯಾಜ್ಯ ವಸ್ತುವಿಗೆ ಏನು ಮಾತಾಡಿ ಯಾರು ಮಧ್ಯವರು ಮಾತಾಡೋರು ಘನತ್ಯಾಜ್ಯ ವಸ್ತು ನಿರ್ವಹಣಾ ನಿಯಮಗಳನ್ನ ಎಷ್ಟೊಂದು ರೂಲ್ಸ್ನ ಮಧ್ಯಪ್ರದೇಶ ಭೂಪಾಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಸರಿಯಾಗಿ ಅನುಷ್ಠಾನ ಮಾಡ್ತಾರ, ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ಸುಭಾಷ್ ಬಿ ಪಾಂಡ್ಯ ಅನ್ನೋ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಆಗ್ತಾರೆ, ಸ್ಟ್ರಿಕ್ಟ್ ಅಪೀಲ್ ಮೇಲ್ಮನವಿ. ಆ ಅಪೀಲ್ನ ವಿಚಾರಣೆ ಮಾಡಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಚ್ಛ ಪರಿಸರದಲ್ಲಿ, ಸ್ವಚ್ಛ ವಾತಾವರಣದಲ್ಲಿ, ಸ್ವಚ್ಛ ಆರೋಗ್ಯದಲ್ಲಿ ಬದುಕುವಂತ ಹಕ್ಕಿದೆ. ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ಅವ್ರು ಹೇಳ್ತಾರೆ, ನಮ್ಮ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಗೆ ಒಂದು ಸೂಚನೆ ಕೊಡ್ತಾರೆ, ನೀವು ಈಗಿರುವಂಥ ಪೀಳಿಗೆ ಮತ್ತು ಮುಂದಿನ ಪೀಳಿಗೆ ಸ್ವಚ್ಛವಾದಂಥ ಪರಿಸರದಲ್ಲಿ ಬದುಕಲಿಕ್ಕೆ, ಅವರ ಆರೋಗ್ಯವಾಗಿರೋದಕ್ಕೆ ಯಾವ ಥರ ಬೇಕು ಒಂದು ನಿಯಮವನ್ನು ರೂಪಿಸಿ ಅಂತ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ನಮ್ಮ ಪರಿಸರ ಇಲಾಖೆಯವರು ಈ ನಿಯಮಗಳನ್ನ ರೂಪಿಸಿದ್ದಾರೆ, ಈಗಾಗಲೇ ರೂಪಿಸಿ ಅಧಿಸೂಚನೆಯನ್ನು ಸಹ ಹೊರಡಿಸಿದ್ದಾರೆ. ಇದು 1/4/2026 ಜಾರಿಗೆ ಬಂದಿದೆ. ಈ ಅಧಿಸೂಚನೆ ಹೊರಡಿಸೋದ್ರಿಂದ ಯಾರು ಇಂಪ್ಲಿಮೆಂಟ್ ಮಾಡಬೇಕು? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ರಾಜ್ಯ ಮಟ್ಟದಲ್ಲಿ ಎಲ್ಲ ಚೀಫ್ ಸೆಕ್ರೆಟರಿಗಳು ಕೊಟ್ಟಿದೆ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅನುಷ್ಠಾನದ ಹೊಣೆಯನ್ನು ಕೊಟ್ಟಿದ್ದಾರೆ. ಅನುಷ್ಠಾನದ ಡಿಸಿಎಂ ಬಂದು ಕಸ ಕಲೆಕ್ಟ್ ಮಾಡಲ್ಲ, ಚೀಫ್ ಸೆಕ್ರೆಟರಿ ಬಂದು ಮಾಡಲ್ಲ. ಅಂದರೆ ಯಾವ ನಾವು ಸ್ಕೂಲಲ್ಲಿ ಕೆಲಸ ಮಾಡ್ತೀವಿ ಅವರು ಎಫೆಕ್ಟಿವ್ ಆಗಿ ಮಾಡಬೇಕು, ಅದನ್ನು ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದೆ, ಈಗ ನಮ್ಮ ಲ್ಯಾಂಡ್ ಯೂಸ್ ಇಲ್ಲ, ಲ್ಯಾಂಡ್ ಯೂಸ್ ಡಿಸಿಎಂ ಸ್ಯಾಂಕ್ಷನ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಾವು ವರ್ಕ್ ಸಿವಿಲ್ ವರ್ಕ್ ಮಾಡಬೇಕು, ವೆಹಿಕಲ್ ತರಬೇಕು, ಮಿಷಿನರೀಸ್ ತರಬೇಕು, ಅದಕ್ಕೆಲ್ಲ ಡಿಸಿಎಂ ಅಪ್ರೂವ್ ಮಾಡ್ತಾರೆ, ಯಾರು ಮಾತಾಡಬಾರ್ದು. ಡಿಸಿಎಂ ಅಪ್ರೂವ್ ಕೊಡ್ತಾರೆ, ಏನು ಫೆಸಿಲಿಟಿ ಬೇಕೋ ಅವ್ರು ಅಪ್ರೂವ್ ಕೊಡ್ತಾರೆ. ಅದನ್ನ ಬಳಸ್ಕೊಂಡು ನಾವು ಈಗ 1 ವರ್ಷದ ಅವಧಿವರೆಗೆ ಅವ್ರ ಟೈಮಲ್ಲಿ ಕೊಟ್ಟಿದ್ದಾರೆ, 1/4/26 1/4/31/3/2027 ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಒಂದು ಕಾರ್ಯದರ್ಶಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಧಿಕಾರ? ಯಾರು ಅನುಷ್ಠಾನ ಮಾಡುವಲ್ಲಿ ವಿಫಲ ಆಗ್ತಾರೋ ಅಧಿಕಾರಿಗಳಾಗ್ಬೋದು, ನಮ್ಮ ಕಮಿಷನರ್ ಆಗ್ಬೋದು, ಚೀಫ್ ಆಫೀಸರ್ಗಳಾಗ್ಬೋದು, ನಮ್ಮ ಎನ್ವೈರ್ಮೆಂಟ್ ಆಗ್ಬೋದು, ಎನ್ವೈರ್ಮೆಂಟ್ ಇಂಜಿನಿಯರ್ಸ್ ಆಗ್ಬೋದು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ನಮ್ಮ ಕಮ್ಯುನಿಟಿ ಮೊಬಲೈಸರ್ ಆಗ್ಬೋದು, ಸ್ವಚ್ಛತಾ ಮೇಲ್ವಿಚಾರಕ ಆಗ್ಬೋದು, ಯಾರೇ ಆಗ್ಬೋದು, ಅವ್ರ ಮೇಲೆ ಮೊದಲನೇ ಹಂತದಲ್ಲಿ ಅವ್ರು ನೋಟಿಸ್ ಕೊಡಲಿಕ್ಕೆ, ದಂಡವನ್ನು ಹಾಕಲಿಕ್ಕೆ, ಅವ್ರ ಮೇಲೆ ಶಿಸ್ತು ಕ್ರಮ DA ಇನಿಷಿಯೇಟಿವ್ ಮಾಡಲಿಕ್ಕೆ, ಅಂತಿಮವಾಗಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆಲ್ಲ ಅನ್ಸಿದ್ದು ಯಾಕೆ ಸರ್ ಅಷ್ಟೊಂದು ಸೀರಿಯಸ್ ಇದು ಕ್ರಿಮಿನಲ್ ಪ್ರಕರಣ ದಾಖಲಿಸುವಂಥದ್ದು ಅಂತ ಅನಿಸ್ತದೆ. ಹೌದು, ನಾವು ಕಸವನ್ನು ಈಗ ಸರಿಯಾಗಿ ನಿರ್ವಹಣೆ ಮಾಡಿರೋದ್ರೆ ನಾವು ಅಷ್ಟೆಲ್ಲ ನಮ್ಮ ಮುಂದಿನ ಪೀಳಿಗೆ ಬರ್ತಲ್ಲ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವ್ರು ಯಾರೂ ಸಹ ಸ್ವಚ್ಛ ಪರಿಸರದಲ್ಲಿ ಆರೋಗ್ಯವಂತರಾಗಿ ಸ್ವಚ್ಛ ವಾತಾವರಣದಲ್ಲಿ ಬದುಕಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅದನ್ನೇ ನಿಮಗೆ ಒಂದು ಸೈಟೇಷನ್ ಕೊಟ್ಟಿದೆ. ಹಿಂದೆ 1984 ಒಂದು ಭೂಪಾಲ್ ಅನಿರುದ್ಧ ಅಂತ ಇತ್ತು, ಮಾತಾಡಬಾರ್ದು ಉದಯಗೊಂಡ್ರೆ ಮಾತಾಡಬಾರ್ದು ಕೇಳ್ಕೋಬೇಕು. ಭೂಪಾಲ್ ಅನಿರುದ್ಧ ಅಂತ ಇತ್ತು ಮಧ್ಯಪ್ರದೇಶ ಭೂಪಾಲ್ನಲ್ಲಿ, ನಿಮ್ಮೆಲ್ಲರೂ ಗೊತ್ತಿದ್ದರೆ ಓದಿದ್ರು ನೀವು. ಆ ಅನಿಲ ದುರಂತ ಆದಮೇಲೆ ಇವತ್ತಿಗೂ ಸಹ ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯದಿಂದ ಹುಡ್ತಾ ಇದ್ದಾರೆ. ಇವತ್ತಿಗೂ ಸಹ ಹುಟ್ಟುವಂಥ ಮಕ್ಕಳು ಮಾಲ್ನ್ಯೂಟ್ರಿಷನ್ ಅಂತಿಲ್ಲ, ನಾವು ಏನು ಅನಾರೋಗ್ಯಕರವಾಗಿ ಹುಡ್ತಾ ಇದ್ದಾರೆ. ಯಾರು ದಷ್ಟಪುಷ್ಟ ಆ ಒಂದು ಪರಿಣಾಮ ಇವತ್ತು ಬೀಳ್ತಾ ಇದೆ 30 ವರ್ಷ ಆದಮೇಲೆ.
ಹಾಗಾಗಿ ನಾವೀಗ ಇದನ್ನ ಕಸ ನಿರ್ವಹಣೆಯನ್ನು ಸರಿಯಾಗಿ ವೈಜ್ಞಾನಿಕವಾಗಿ ನಾವು ವಿಲೇವಾರಿ ಮಾಡಿದ್ರೆ ಇದು ಸಹ ಮುಂದಿನ ಜನಾಂಗದ ಮೇಲೆ ಮುಂದಿನ ಪೀಳಿಗೆ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನು ಈಗಲೇ ಒಂದು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ಒಂದು ನಿಯಮಗಳನ್ನ ರೂಪಿಸಿದ್ದಾರೆ. ಈ ನಿಯಮಗಳಲ್ಲಿ ಮುಖ್ಯವಾಗಿ ಏನೇನು ಬರುತ್ತೆ ಅನ್ನೋದನ್ನ ನಾವು ನೋಡೋಣ ನೇರವಾಗಿ. ಇದು PPT ಇದೆ ಆ ಥರ ಸ್ಟಾರ್ಟಿಂಗ್ ಮಾಡಿ. ಈಗ ನೋಡಿ, ನಾನು ನಿಮ್ಗೆ ಹೇಳಿದೆ DC ಅವ್ರಿಗೆ ಏನೇನು ಅಧಿಕಾರ ಕೊಟ್ಟಿದೆ ಈ ಒಂದು ಎಕ್ಸ್ಟರ್ನಲ್ ರೂಲ್ಸ್ ಅಲ್ಲಿ. DC ಅವ್ರಿಗೆ ಇದನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಏನೇನು ಅಧಿಕಾರ ಕೊಟ್ಟಿದೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಇಲ್ಲಿದೆ ಮುಖ್ಯವಾಗಿ ಈ ಒಂದು ಎಕ್ಸ್ಟರ್ನಲ್ ರೂಲ್ಸ್ ಅಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಹಿಂದೆ ನಾವೆಲ್ಲ ಏನು ಮಾಡ್ತಾ ಇದ್ವಿ, 2 ಥರದ ಕೆಟಗರಿ ಮಾಡ್ತಾ ಇದ್ವಿ, ವೇಸ್ಟ್ ಡ್ರೈ ವೇಸ್ಟ್, ಹಸಿ ಕಸ ಒಣ ಕಸ ಅಷ್ಟೇ ನಾವು ಮಾಡ್ತಾ ಇದ್ವಿ. ಇನ್ನೊಂದು ವೇಸ್ಟ್ ಇತ್ತು ಅಂತ ಎಫೆಕ್ಟಿವ್ ಆಗಿ ನಾವು ಮಾಡ್ತಾ ಇಲ್ಲ. ಆದರೆ ಈ ರೂಲ್ಸಲ್ಲಿ 2026 SWM ರೂಲ್ಸಲ್ಲಿ ನಮ್ಮಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಮನೆಗಳಲ್ಲಾಗ್ಬೋದು ಅಥವಾ ಇಂಡಸ್ಟ್ರಿಲಾಗ್ಬೋದು, ಹೋಟೆಲಲ್ಲಾಗ್ಬೋದು, ಹಾಸ್ಟೆಲಲ್ಲಾಗ್ಬೋದು, ಮಾರ್ಕೆಟ್ಗಳಲ್ಲಾಗ್ಬೋದು, ಎಲ್ಲೇ ಆಗಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಎಲ್ಲಿ ವಿಂಗಡಣೆ ಮಾಡಬೇಕು, ಎಲ್ಲಿ ಗಾರ್ಬೇಜ್ ಜನರೇಷನ್ ಆಗುತ್ತೆ, ಸೆಗ್ರಿಗೇಷನ್ ಸೋರ್ಸ್ ಅಂತ ಹೇಳ್ತಾರೆ, ಎಲ್ಲಿ ಮನೆ ಉತ್ಪತ್ತಿ ಆಗುತ್ತೆ ಅವರೇ ಅಲ್ಲಿ ಅದನ್ನು ವಿಂಗಡಣೆ ಮಾಡಿ ಕೊಡಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ 4 ಬಿನ್ ಅವ್ರು ಇಟ್ಕೋಬೇಕು. ಅವರೇ ಅದನ್ನು ಕೆಟಗರಿ ಮಾಡಬೇಕು. 4ಕ್ಕೆ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ವೇಸ್ಟು ಮತ್ತು ಸ್ಪೆಷಲ್ ಕೇರ್ ವೇಸ್ಟ್ ಅನ್ನೋದು, ವಿಶೇಷ ಕಾಳಜಿ ಕಸ. ಹಿಂದೆ ನಾವು ಅದನ್ನು ವೇಸ್ಟ್ ಅಂತ ಇದ್ವಿ. ತಿಂಗಳು ಒಂದ್ಸರಿ ಡ್ರೈವ್ ಮಾಡ್ಬಿಟ್ಟು ಕಲೆಕ್ಟ್ ಮಾಡ್ತಾ ಇದ್ವಿ. 1 ಪಾಯಿಂಟ್ ಹೇಳ್ತೀವಿ ಅದಕ್ಕೆ ತಂದು ಕೊಡಬೇಕು ಅಂತೇಳಿ ಡೈಲಿ ಕಲೆಕ್ಟ್ ಮಾಡ್ತಿರಲಿಲ್ಲ. ಈಗ ಅದನ್ನು ಆ ಥರ ಮಾಡಿದ್ದಾರೆ. ಈ 4 ರೀತಿಯ ಕಸವನ್ನು ನೀವು ಮನೆಯಲ್ಲೇ ಮಾಡಬೇಕು. ಅವರು ನೀವು ಕಲೆಕ್ಟ್ ಮಾಡ್ತಾ ಇರೋದಲ್ಲ, ಹೃದಯಗಳು ಹೇಳಿ ಗೊತ್ತಾಗಲ್ಲಂದ್ರೆ ನೀವೇ ಮಾಡ್ತಾ ಕೂತ್ಕೊಂಡು ಅವ್ರಿಗೆ ಏನಾದ್ರು ಆಗುತ್ತೆ. ನೀವು ಕೂತ್ರೆ ಈಗ ಸದಸ್ಯ ಕಡೆ ಬರೀ ಆಮೇಲೆ ಹೊರಗಡೆ ಹೋಗಿ ಮಾತಾಡ್ಕೊಂಡು ಹೇಳಿದ್ರೆ ನೀವೇ ಅವ್ರೇನು